petitioner by himself or through his parents pay the victim and the child to take care of the child and the needs of the child 50,000 rupees per month till the next date of hearing. ಆ ಹುಡುಗಿ ಮತ್ತು ಮಗು ಏನೂ ತೋಚದಂತ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಕೃಷ್ಣ ಜೆ ರಾವ್ ಅನ್ನುವಂತ ವಿಚಾರದಲ್ಲಿ. ಸೊ ಈ ಕಾರಣಕ್ಕಾಗಿ ಅವನು ವಿದ್ಯಾರ್ಥಿ ಆಗಿದ್ರೂ ತನ್ನ ತಂದೆ ತಾಯಿಯಿಂದಾದ್ರೂ ಪಡೆದುಕೊಂಡು ಇವರಿಗೆ ಮಂತ್ಲಿ ತಿಂಗಳು 50,000 ರೂಪಾಯಿ ಹಾಗೆ ಕೊಡಬೇಕು ಅಂತೇಳಿ ಮೊದಲು ಹೇಳ್ತಾರೆ. ಕಡೆಗೆ ಮಗು ಕೇಳುತ್ತೆ ದೊಡ್ಡದಾದ್ಮೇಲೆ ನನ್ನ ಅಪ್ಪ ಯಾರು ಅಂತೇಳಿ. ಆಗ ಏನಂತ ಉತ್ತರ ಕೊಡ್ಲಿ ಆ ತಾಯಿ? ನನ್ಗೆ ಅಪ್ಪ ಬೇಕು, ನನ್ಗೆ ಅಪ್ಪನ ಪ್ರೀತಿ ಬೇಕು ಅಂತೇಳಿ ಕೇಳಿದ್ರೆ ಆ ತಾಯಿ ಏನ್ ಮಾಡ್ಲಿ? ಹೆಣ್ಣು ಅಂತ ಹೇಳಿದ್ರೆ ಏನು ಭೋಗದ ವಸ್ತು ಅಂತೇಳಿ ತಿಳ್ಕೊಂಡ್ರ ನೀವೆಲ್ಲರೂ? ಪಾಪ ಅವಳು ಎಷ್ಟು ಕಷ್ಟ ಪಡ್ತಾಳೆ ಆ ಮಗುವನ್ನು ಇಟ್ಕೊಂಡು. 9 ತಿಂಗಳು ಹೊಟ್ಟೆಯೊಳಗಡೆ ಡೆಲಿವರಿ ಆಗುವಂತ ಸಮಯದಲ್ಲಿ ಒಮ್ಮೆ ಸತ್ತು ಬದುಕಿ ಬರುವಂತದ್ದು ಆ ಹೆಣ್ಣು ಮಗು. ಸ್ವರ್ಣಲಾಲ್, ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಪುತ್ತೂರಿನಲ್ಲಿ ಜಗನ್ ನಿವಾಸ್ ರಾವ್ ರವರ ಮಗ ಕೃಷ್ಣ ಜೆ ರಾವ್ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಲೈಂಗಿಕ ಸಂಪರ್ಕ ಮಾಡಿ ಮಗುವಾದ ನಂತರ ನಡು ದಾರಿಯಲ್ಲಿ ಕೈ ಬಿಟ್ಟಿರುವಂತಹ ಘಟನೆ. ಒಂದಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು, ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ನಂತರದಲ್ಲಿ ಆ ಕೃಷ್ಣ ಜೆ ರಾವ್ ರವರ ಫ್ಯಾಮಿಲಿ ಮತ್ತು ಕೃಷ್ಣ ಜೆ ರಾವ್ ರವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಪಟ್ಟರು, ಮದುವೆಯಾಗಿ ಅಂತೇಳಿ. ಹಿಂದೂ ಸಂಘಟನೆಯ ಮೊರೆ ಹೋದ್ರು, ಮದುವೆ ಮಾಡಿಸಿ ಅಂತೇಳಿ. ಯಾವುದೇ ಕಾರಣಕ್ಕೂ ಪ್ರಯೋಜನ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಇವರಿಗೆ ಒಂದು ನಂಬಿಕೆ ಇತ್ತು, ಇವನು ಮೈನರ್ ಇದ್ದಾಗ ಲೈಂಗಿಕ ಸಂಪರ್ಕ ಮಾಡಿರುವಂಥದ್ದು. ಅದು ಅಲ್ಲದೆ ಕೋರ್ಟ್ ಇವರನ್ನು ಮದುವೆ ಆಗಿ ಅಂತೇಳಿ ಫೋರ್ಸ್ ಆಗಿ ಹೇಳೋಕ್ಕಾಗೋದಿಲ್ಲ. ಇವನು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ದುಡಿತಾ ಇಲ್ಲ, ಹೀಗಾಗಿ ಇವನಿಗೆ ಹಣ ಕೊಡೋಕೆ ಬರೋದಿಲ್ಲ ಅನ್ನುವಂತ ವಿಚಾರದಲ್ಲಿ, ಆಸ್ತಿಯನ್ನು ಫ್ಲೆಜ್ ಮಾಡೋಕ್ ಬರೋದಿಲ್ಲ ಅಂತ ಹೇಳಿ ಒಂದು ಧೈರ್ಯದಲ್ಲಿ ಈ ಕುಟುಂಬ ಇತ್ತು, ಕೃಷ್ಣ ಜೆ ರಾವ್ ರವರ ಕುಟುಂಬ. ಏನೂ ಮಾಡೋಕ್ಕಾಗೋದಿಲ್ಲ, ನಾವು ಮದುವೆ ಆಗೋದಿಲ್ಲ ಅಂತೇಳಿ. ನಂತರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿದ್ರು. ಇದನ್ನು ಸ್ಟೇ ಮಾಡಬೇಕು ಅಂತೇಳಿ ಕೃಷ್ಣ ಜೆ ರಾವ್ ಹೈಕೋರ್ಟ್ ನ ಮೊರೆ ಕೂಡ ಹೋಗಿರುವಂತದ್ದು. ಪಿ ಹೆಗ್ಡೆ ವಾದ ಕೂಡ ಮಂಡಿಸಿದ್ರು ಇದಕ್ಕೆ. ಈಗ ಹೈಕೋರ್ಟ್ ಅಲ್ಲಿ ಕೋಲು ಕೊಟ್ಟು ಪೆಟ್ಟು ತಿಂದಾಗೆ ಆಗಿದೆ ಇವರುಗಳಿಗೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ತಾಯಿ ಮತ್ತು ಮಗುವಿನ ಹಾರೈಕೆಗೋಸ್ಕರ 75,000 ರೂಪಾಯಿ ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಕೂಡ ಮಾಡಿರುವಂತದ್ದು ಇವತ್ತು. ಹಾಗಾದ್ರೆ ಕೋರ್ಟ್ ಅಲ್ಲಿ ನಡೆದದ್ದಾದ್ರೂ ಏನು? ಪ್ರಾಮಿಸ್ ಟು ಮ್ಯಾರಿ, ಡಿಡ್ ನಾಟ್ ಮ್ಯಾರಿ, ಎಕ್ಸೆಟ್ರಾ. Promise to marry, did not marry. ಹೌದು. ಕೃಷ್ಣ ಜೆ ರಾವ್ರ ವಕೀಲರು ಪಿ ಹೆಗ್ಡೆ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಮದುವೆ ಆಗ್ತೀನಿ ಅಂತೇಳಿ ಭರವಸೆಯನ್ನು ಕೂಡ ನೀಡಿದ್ದ, ಮದುವೆ ಆಗಿಲ್ಲ ಅವನು ಅಂತೇಳಿ ಈ ಪ್ರಕರಣ ಅಂತೇಳಿ. ಅದಕ್ಕೆ ಜಡ್ಜ್ ಕೇಳ್ತಾರೆ, ನೀವೀಗ ಮದುವೆ ಆಗ್ತೀರಾ? Want to marry now? No. ಅದಕ್ಕೆ ಪಿ ಹೆಗ್ಡೆ ಹೇಳ್ತಾರೆ, ಇಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳಿ. ನಂತರ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಹೋಗ್ತಾರೆ. 9th ಸ್ಟ್ಯಾಂಡರ್ಡ್ ಇಂದ ಲವ್ Continuous love. ಹೌದು. ಸ್ಟಾಪ್ ಆಗಿದೆ ಕ್ರಿಮಿನಲ್ ಕೇಸಿಂದ, ಇಲ್ಲದ್ರೆ ಸ್ಟಾಪ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಈ ಹುಡುಗಿಯನ್ನು ಕೇಸ್ ಕೊಟ್ಲು. ಆ ನಂತರದಲ್ಲಿ ಅವನು ಲವ್ ಮಾಡೋದು ಬಿಟ್ಬಿಟ್ಟ. ಅಲ್ಲಿವರೆಗೆ ಅವನು ಲವ್ ಮಾಡ್ತಾ ಇದ್ದ 9ನೇ ಕ್ಲಾಸ್ ಇಂದ ಅಂತೇಳಿ ಕೂಡ ಒಪ್ಕೊಳ್ತಾರೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಇವನು ಮದುವೆ ಆಗೋದಿಲ್ಲ ಅಂತೇಳಿ ಹೇಳಿದ ತಕ್ಷಣ ಇವರು ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ನಂತರ ಅಲ್ಲಿ ರಾಜ್ಯ ಪಂಚಾಯತಿಗೂ ಕೂಡ ಆಗುತ್ತೆ, ಪೊಲೀಸರು ಎಂಡೋಸ್ಮೆಂಟ್ ಕೂಡ ಕೊಡ್ತಾರೆ. ಅಶೋಕ್ ರೈ MLA ಗೂ ಕೂಡ ಕಾಲ್ ಮಾಡ್ತಾರೆ. ಅಶೋಕ್ ರೈ ಕೂಡ ಪೊಲೀಸರ ಹತ್ರ ಮಾತಾಡಿ, ಫ್ಯಾಮಿಲಿ ಹತ್ರ ಮಾತಾಡಿ ರಾಜಿ ಮಾಡಿ 21 ವರ್ಷದ ನಂತರ ಅವನು ಮದುವೆ ಆಗ್ತಾನೆ ಅಂತ ಹೇಳಿ ಕೂಡ ರಾಜ್ಯ ಪಂಚಾಯತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗುತ್ತೆ. ಪೊಲೀಸರು ಎಂಡೋಸ್ಮೆಂಟ್ ಕೂಡ ಕೊಡ್ತಾರೆ ಅದೇ ರೀತಿ. ನಂತರ 21 ವರ್ಷದ ನಂತರ ಇವನು ಮದುವೆ ಆಗೋಕೆ ಒಪ್ಪಿಕೊಳ್ಳೋದಿಲ್ಲ. ಹುಡುಗಿ ಗರ್ಭಿಣಿಯಾಗಿದ್ದಾಳೆ. ಈ ಕಾರಣಕ್ಕಾಗಿ ಪ್ರೆಸ್ ಮೀಟ್ ಮಾಡಿರುವಂತದ್ದು ಇವರುಗಳು. ಒಂದು ವೇಳೆ ಮದುವೆ ಆಗ್ತಾ ಇದ್ರೆ ಇದು ಪ್ರೆಸ್ ಮೀಟ್ ಕೂಡ ಆಗ್ತಾ ಇರಲಿಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟ್ ಅಲ್ಲಿ ಚರ್ಚೆ ಕೂಡ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಇವರು ಪ್ರೆಸ್ ಮೀಟ್ ಮಾಡಿದ್ರು. ಅದರಿಂದ ಇವರು ಕೋಪಗೊಂಡ ನಂತರ ಲವ್ ಬ್ರೇಕಪ್ ಆಯ್ತು ಅಂತ. Friends calling the press conference and against the father, who is also arraigned. Father, mother, everybody is arraigned. ಸೊ ಇವರೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ, ಫಾದರ್ ಮದರ್ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತಾರೆ ಅಂತ ಹೇಳು ಕೂಡ ಹೇಳ್ತಾರೆ ಪಿ ಹೆಗ್ಡೆ. ಅದಕ್ಕೆ ಜಡ್ಜ್ ಹೇಳ್ತಾರೆ, ಇದಕ್ಕೆ ಬೆಸ್ಟ್ ಒಂದು ಕನ್ಕ್ಲೂಷನ್ ಬೇಕಂತ ಹೇಳಿದ್ರೆ ಆ ಹುಡುಗಿಯನ್ನು ಮದುವೆ ಆಗಿ ಅಂತ ಹೇಳಿ. Best thing to put an end to is marry.
ಅದಕ್ಕೆ ಪಿ ಪಿ ಹೆಗ್ಡೆ ಹೇಳ್ತಾರೆ ಆ FIR ಲಾಡ್ಜ್ ಆಗಿರುವಂತಹ ಸಮಯದಲ್ಲಿ ಅಂತ ಹೇಳಿದ್ರೆ ಯಾವಾಗ ಕಂಪ್ಲೇಂಟ್ ದಾಖಲಾಯಿತು ಆ ಟೈಮ್ ಅಲ್ಲಿ ಇವನಿಗೆ 21 ವರ್ಷ ಆಗ್ಲಿಲ್ಲ ಅಂತ ಹೇಳಿ. Time when the FIR was lodged, my lord, he was not 21. ಆಲ್ ರೈಟ್, ಎಲ್ಲ ಆಗಿದೆ, 21 ವಯಸ್ಸು ಕೂಡ ಆಗಿದೆ ಈಗ ಅವನಿಗೆ. ಮದುವೆ ಆಗ್ಬಿಟ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಅಂತ ಹೇಳಿ. ಆಲ್ ರೈಟ್, ಈಗ ಮದುವೆ ಆಗ್ಬಿಟ್ರೆ ತುಂಬಾ ಒಳ್ಳೇದು, ಇಲ್ಲ ಅಂದ್ರೆ ಕಷ್ಟ. ಕೃಷ್ಣ ಜೈರ್ ಅವರ ಪರ ವಕೀಲರಾದಂತಹ ಪಿ ಪಿ ಹೆಗ್ಡೆ ಹೇಳ್ತಾರೆ ಅವನು ತುಂಬಾ ಸಫರ್ ಆಗಿದ್ದಾನೆ ಹುಡುಗ ಮತ್ತು ಫ್ಯಾಮಿಲಿ ಅವರು ಅಂತ. That I agree with. No, he has suffered a lot, my lords. ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ He was suffered. He has suffered. What about the lady? ಅವರು ಸಫರ್ ಆಗಿದ್ದಾರೆ, ಹಾಗಾದ್ರೆ ಆ ಹುಡುಗಿ ಏನು, ಹುಡುಗಿ ಸಫರ್ ಆಗಿಲ್ವಾ ಅಂತ. ಅದಕ್ಕೆ ವಕೀಲರು ಪಿ ಪಿ ಹೆಗ್ಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಕೇಸ್ ಇಂದಾಗಿ ಇವರು ಇಬ್ಬರಿಗೆ ಒಟ್ಟಿಗೆ ಆಗೋಕ್ಕಾಗಿಲ್ಲ, ಈ ಕ್ರಿಮಿನಲ್ ಕೇಸ್ ನಡುವಲ್ಲಿ ಇದೆ, ಇಲ್ಲ ಅಂತ ಹೇಳಿದ್ರೆ ಒಟ್ಟಿಗೆ ಆಗ್ತಾ ಇದ್ರು ಅಂತ ಹೇಳಿ. Because of the criminal case, my lord, they cannot come together. That's the. ಅದಕ್ಕೆ ಜಡ್ಜ್ ಹೇಳ್ತಾರೆ ನೋ ಇಶ್ಯೂಸ್, ನೀವು ಒಟ್ಟಾಗಿ ನಾನು ಸ್ಕ್ವಾಶ್ ಮಾಡ್ತಾನೆ, ಕೇಸೇ ಮುಗ್ದೋಗುತ್ತೆ ಅಂತ ಹೇಳಿ. No problem. You come together, I'll quash the criminal case. Don't worry about all. ಸೊ ಪಿ ಪಿ ಹೆಗ್ಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ In view of this situation, my lords, the parents, everybody was implicated, my lords. Temporary stay of the case, my lords, would lead to at least talks between the two. Now they cannot, my lords. ಈ ಕೇಸಲ್ಲಿ ತುಂಬಾ ಜನ ತೊಡಗಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಂಘಟನೆ ಆಗಿರ್ಬೋದು, ಪ್ರೆಸ್ ಮೀಟ್ ಎಲ್ಲ ಮಾಡೋದನ್ನ ನೀವು ನೋಡಿರ್ತೀರಿ. ಈ ಕೇಸಲ್ಲಿ ತುಂಬಾ ಜನ ತೊಡಗಿದ್ದಾರೆ. ಸೊ ಹಾಗಾಗಿ ಈ ಕೇಸ್ಗೆ ಟೆಂಪರರಿ ಸ್ಟೇ ಕೊಟ್ರೆ ಮತ್ತೆ ಫ್ಯಾಮಿಲಿಯವರು ಒಟ್ಟು ಆಗಿ ಏನಾದ್ರೂ ಮಾತಾಡ್ಬೋದು ಅಂತ ಹೇಳಿದ್ರೆ ಇವನ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಈ ಕೇಸ್ಗೆ ಸ್ಟೇ ತರಬೇಕು, ಮತ್ತೆ ಮಾತಾಡ್ತಾರೋ ಬಿಡ್ತಾರೋ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಈ ಕೇಸಿಗೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಗ್ಬೇಕು ಅಷ್ಟೇ. ಮೇಂಟೆನೆನ್ಸ್ ಏನ್ ಕೊಡ್ತಾ ಇದ್ದೀರಾ? ಅದಕ್ಕೆ ಜಡ್ಜ್ ಕೇಳ್ತಾರೆ ನೀವು ಮೇಂಟೆನೆನ್ಸ್ ಏನ್ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಇವಾಗ ಕ್ರಿಮಿನಲ್ ಕೇಸ್ ಶುರುವಾಗಿದ್ದಷ್ಟೇ ಈಗ. ಅದಕ್ಕೆ ಕೃಷ್ಣ ಜೈ ರಾವ್ ಪರವಾದ ವಕೀಲರು ಪಿ ಪಿ ಹೆಗ್ಡೆ ಅವರು ಹೇಳ್ತಾರೆ ಈಗ ಕ್ರಿಮಿನಲ್ ಕೇಸ್ ಸ್ಟಾರ್ಟ್ ಆಗಿರುವಂಥದ್ದು ಅಷ್ಟೇ ಅಂತೇಳಿ. ಅಂತ ಹೇಳಿದ್ರೆ ಕೇಸ್ ಸ್ಟಾರ್ಟ್ ಆಗಿದೆ, ಜಡ್ಜ್ಮೆಂಟ್ ಏನು ಬರಲಿಲ್ಲ, ಕೋರ್ಟ್ ಏನು ಕೂಡ ಹೇಳಿಲ್ಲ, ಸೊ ಹಾಗಾಗಿ ಮೇಂಟೆನೆನ್ಸ್ ಏನು ಕೊಡೋಕ್ಕಾಗೋದಿಲ್ಲ ಅಂತೇಳಿ, ದುಡ್ಡು ಮತ್ತೊಂದು ಏನು ಕೂಡ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇದ್ರ ಅರ್ಥ. ತೊಂದರೆ ಇಲ್ಲ, ಈಗ ಒಂದು 10,000 ಕೊಡಿ ತಿಂಗಳಿಗೆ ಚೈಲ್ಡ್ ಮೇಂಟೆನೆನ್ಸ್ಗೆ ಸ್ಟೇ ಕೊಡ್ತೀನಿ. You would pay 10,000 for the maintenance of the child every month. ಅದಕ್ಕೆ ಜಡ್ಜ್ ಹೇಳ್ತಾರೆ ತೊಂದರೆ ಇಲ್ಲ, ಈಗ ಒಂದು 10,000 ಕೊಡಿ ತಿಂಗಳಿಗೆ ಮೇಂಟೆನೆನ್ಸ್ ಅಂತ ಹೇಳಿ, ಕೇಸ್ಗೆ ನಾನು ಸ್ಟೇ ಕೊಟ್ಬಿಡ್ತೀನಿ ಅಂತ ಹೇಳಿ. ಇದು ನಿನ್ನೆ ನಡೆದಿರುವಂತ ವಾದ. He is a student of engineering, my lord. Now he is in 3rd year. ಅದಕ್ಕೆ ವಕೀಲರು ಪಿ ಪಿ ಹೆಗ್ಡೆ ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅವನು ಸ್ಟೂಡೆಂಟ್ ಮೈ ಲಾರ್ಡ್, ಇಂಜಿನಿಯರ್ 3rd ಇಯರ್ ಕಲಿತಾ ಇದ್ದಾನೆ ಅಂತ ಹೇಳಿ. ಅದರ ಅರ್ಥ ಅವ್ನು ದುಡಿತಾ ಇಲ್ಲ, ಸೊ ಹೇಗೆ 10,000 ಕೊಡ್ಲಿ ಅಂತ. Take it from your parents. ಸೊ ಜಡ್ಜ್ ಹೇಳ್ತಾರೆ ಟೇಕ್ ಇಟ್ ಫ್ರಮ್ ಯುವರ್ ಪೇರೆಂಟ್ಸ್ ಅಂತೇಳಿ. ಅಂತ ಹೇಳಿದ್ರೆ ತಂದೆ ತಾಯಿಗಳಿಂದ ತಗೊಂಡು ಕೊಡಿ ಅಂತೇಳಿ. ಒಂದು ವೇಳೆ ಸ್ಟೂಡೆಂಟ್ ಆಗಿದ್ರು ತಂದೆ ತಾಯಿಯಿಂದ ತಗೊಂಡು ಕೊಡಿ ಅಂತೇಳಿ. ಅದಕ್ಕೆ ಅಡ್ವೊಕೇಟ್ ಪಿ ಪಿ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ lessen the amount, my lord, because it's only ಸ್ವಲ್ಪ ಕಮ್ಮಿ ಮಾಡಿ ಅಂತ. ಫ್ರೈಡೆ ಬೆಳಗ್ಗೆ ತಗೊಂತೀನಿ. ಸೊ ಇಷ್ಟೆಲ್ಲ ನಿನ್ನೆ ನಡೆಯುತ್ತೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ. ಅದಕ್ಕೆ ಜಡ್ಜ್ ಹೇಳ್ತಾರೆ ನಾಳೆ ಫ್ರೈಡೆ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಈ ಕೇಸನ್ನು ತಗೊಳ್ತೀನಿ ಅಂತ. ಇವತ್ತು ಸಂತ್ರಸ್ತರ ಪರವಾಗಿ ಮತ್ತೊಬ್ರು ವಕೀಲರು ಕೂಡ ಬಂದಿದ್ರು, ಗೌರ್ಮೆಂಟ್ ವಕೀಲರು ಕೂಡ ಇದ್ರು, ಮತ್ತೆ ಪಿ ಪಿ ಹೆಗ್ಡೆ ವಾದ ಕೂಡ ಮಂಡಿಸಿರುವಂಥದ್ದು. ಕೋರ್ಟ್ ಆರ್ಡರ್ ಮಾಡಿದೆ ಏನು ಅಂತ ಹೇಳಿದ್ರೆ ಕಡೆಗೆ 75,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿ. ಹಾಗಾದ್ರೆ ಇವತ್ತೇನ್ ನಡೆಯಿತು ಕೋರ್ಟ್ ಅಲ್ಲಿ? That they will offer her 50 lakhs rupees ಸೆಟಲ್ಮೆಂಟ್ ಗೆ. ಗೌರ್ಮೆಂಟ್ ಪರ ವಕೀಲರು ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಅವರು ಆಫರ್ ಮಾಡಿದ್ರು, ಕೃಷ್ಣ ಜೈರ ಅವರವರ ಫ್ಯಾಮಿಲಿ ಅವರು 50 ಲಕ್ಷ ಆಫರ್ ಮಾಡಿದ್ರು ಸೆಟ್ಲ್ಮೆಂಟ್ಗೆ ಅಂತ. Situation gets escalated every day because the media wants more and more foot in the case. That is a media trial going on in the case of this nature. First submission is, my lord. ಪಿ ಪಿ ಹೆಗ್ಡೆ ಕೂಡ ಹೇಳ್ತಾರೆ ಇದು ಸಿಚುವೇಶನ್ ತುಂಬಾ ಹೈ ಆಗಿರೋದು ಅಥವಾ ಹೆಚ್ಚಾಗಿರೋಕೆ ಕಾರಣ ಏನು ಅಂತ ಹೇಳಿದ್ರೆ ಮೀಡಿಯಾ ಟ್ರಯಲ್ ತುಂಬಾ ನಡೆದಿತ್ತು, ಮೀಡಿಯಾಕ್ಕೆ ಇದು ಫುಡ್ ಆಗಿತ್ತು, ನಿರಂತರವಾಗಿ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ರು, ಫ್ಯಾಮಿಲಿಯ ಬಗ್ಗೆ ಮಾತಾಡ್ತಾ ಇದ್ರು, ಕೃಷ್ಣ ಜೈರ್ ಅವರ ತಂದೆ ತಾಯಿಯ ಬಗ್ಗೆ ಮಾತಾಡಿದ್ರು. ಇದನ್ನು ನಿಲ್ಲಿಸಬೇಕು, ಮೀಡಿಯಾ ಟ್ರಯಲ್ ನಿಲ್ಲಿಸಬೇಕು ಅಂತೇಳಿ ಅನ್ನುವಂತ ವಿಚಾರದಲ್ಲಿ ವಾದವನ್ನು ಕೂಡ ಶುರು ಮಾಡ್ತಾರೆ. He is not telling on account of media. He conducted inquiry. ಅದಕ್ಕೆ ಜಡ್ಜ್ ಹೇಳ್ತಾರೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಗೌರ್ಮೆಂಟ್ ಪರ ವಕೀಲರು ಅವರು ಮೀಡಿಯಾದಿಂದ ಬಂದಿರುವಂತದ್ದು ಅಲ್ಲ, ಅವರು ಒಂದು ಎನ್ಕ್ವೈರಿಯನ್ನು ಕೂಡ ಮಾಡಿದ್ದಾರೆ, ಸೊ ಅದನ್ನ ಅವರು ಹೇಳ್ತಾ ಇದ್ದಾರೆ ಅಂತ. The conduct of the petitioner and family is that the condition is surrender the baby to orphanage, marry, take this money, Marry whom? marry him, take this money and give divorce. ಗೌರ್ಮೆಂಟ್ ಪರ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಡಿಮ್ಯಾಂಡ್ ಏನಿತ್ತು ಅಂತ ಹೇಳಿದ್ರೆ ಕೃಷ್ಣ ಜೈ ರಾವ್ರವರ ಫ್ಯಾಮಿಲಿಯವರ ಡಿಮ್ಯಾಂಡ್ ಏನು ಇತ್ತು ಅಂತ ಹೇಳಿದ್ರೆ ಮದುವೆ ಆಗ್ತೀವಿ, 50 ಲಕ್ಷ ತಗೊಳ್ಬೇಕು ನೀವು,
ನಂತರ ತಕ್ಷಣ ಡಿವೋರ್ಸ್ ಕೊಡಬೇಕು, ಮದುವೆ ಆದ ನಂತರ ಡಿವೋರ್ಸ್ ಕೊಡಬೇಕು ಅಂತೇಳಿ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಅಲ್ವಾ? ಡಿವೋರ್ಸ್ ಕೊಟ್ಟ ನಂತರ ಕ್ಲೋಸ್ ಆಗುತ್ತೆ ಅಲ್ವಾ? ಸೊ ಮದುವೆ ಆಗಬೇಕು, ದುಡ್ಡು ತಗೊಳ್ಬೇಕು, ನಂತರ ಡಿವೋರ್ಸ್ ಕೊಡಬೇಕು, ಇದು ಕಂಡೀಷನ್ ಅನ್ನು ಕೂಡ ಹಾಕಿದ್ರು ಅಂತೇಳು ಕೂಡ ಗೌರ್ಮೆಂಟ್ ಪರ ವಕೀಲರು ಕೋರ್ಟ್ ಅಲ್ಲಿ ಹೇಳ್ತಾರೆ. ಪ್ಯಾಕೇಜ್ ಆಗ ಜಡ್ಜ್ ಕೇಳ್ತಾರೆ, ಏನು ಪ್ಯಾಕೇಜಾ? I don't know where this is coming from. This is like, my lord, a trailer in a film. It is not the truth. ಕೃಷ್ಣ ಜೆ ರಾವ್ ಪರ ವಕೀಲರು PP ಹೆಗ್ಡೆ ಅವರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇದು ಎಲ್ಲಿಂದ ಬರ್ತಾ ಇದೆ ಅಂತೇಳಿ ನಂಗೆ ಗೊತ್ತಿಲ್ಲ, ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ. 50 ಲಕ್ಷ ಕೊಡ್ಬೇಕು, ಮತ್ತೆ ಮದುವೆ ಆಗ್ಬೇಕು, ಮತ್ತೆ ಡಿವೋರ್ಸ್ ಆಗ್ಬೇಕು ಅನ್ನುವಂತ ವಿಚಾರ ನಾವು ಮಾತಾಡ್ಲೇ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಮಾತಾಡ್ತಾರೆ. ಗೊತ್ತೇ ಇಲ್ಲ ಅಂತ. ಇದು ಟ್ರೈಲರ್ ಮೈ ಲಾರ್ಡ್ ಅಂತ ಹೇಳ್ತಾರೆ. ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೌದು. ಅದಕ್ಕೆ ಜಡ್ಜ್ ಕೇಳ್ತಾರೆ, ಟ್ರೈಲರಾ, ಪಿಕ್ಚರ್ ಅಭಿ ಬಾಕಿ ಹೈ? ಅದಕ್ಕೆ ಹೌದು ಹೌದು ಅಂತೇಳಿ ಕೂಡ ಹೇಳ್ತಾರೆ PP ಹೆಗ್ಡೆ. The respondent number 2 has been systematically harassed, victimized in the present episode. ಅದಕ್ಕೆ ಇವತ್ತು ಹುಡುಗಿಯ ಪರ ವಕೀಲರು ಕೂಡ ಜಾಯ್ನ್ ಆಗಿದ್ರು. ಅವರು ಹೇಳ್ತಾರೆ, ಅವನು ನಿರಂತರವಾಗಿ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾನೆ, ಈ ಹುಡುಗಿಯನ್ನು ಅವನು ಬಲಿಪಶು ಮಾಡಿದ್ದಾನೆ ಅಂತ. They were in love, sir. ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅವರು ಲವ್ ಮಾಡ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಲವ್ ಮಾಡ್ತಾ ಇದ್ರು, ಕಿರುಕುಳ ಅಂತೇಳಿ ಏನೂ ಇಲ್ಲ, ಬಟ್ ಲವ್ ಮಾಡ್ತಾ ಇದ್ರು, ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅನ್ನುವಂತ ರೀತಿಯಲ್ಲಿ. ಇನ್ನು 27/6/2022 2 ತಿಂಗಳಾದ್ರೂ 1 ವರ್ಷ ಆಗುತ್ತೆ. My lord, she's on the literally on the street now. Her mother is getting, she's a housewife, 5,000 rupees salary she is getting. Father is a goldsmith on a daily basis, on a daily wages he is going to the one jewelry shop. ಮುಂದುವರಿದು ಹುಡುಗಿಯ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಸೊ ಟೋಟಲ್ ಆಗಿ ಇವರು ಬೀದಿಗೆ ಬಂದಿದ್ದಾರೆ ಮೈ ಲಾರ್ಡ್ ಅಂತ ಹೇಳಿದ್ರೆ. ಹುಡುಗಿಯ ತಾಯಿ ಏನಿದ್ದಾರೆ ಅವರು ಯಾವುದೋ ಒಂದು ಮನೆ ಕೆಲಸಕ್ಕೂ ಕೂಡ ಹೋಗ್ತಾರೆ, 5,000 ಸಂಬಳ ಇರುವಂತದ್ದು ಅವರಿಗೆ. ಅದಲ್ಲದೆ ಅವರ ತಂದೆ ದಿನ ಕೂಲಿ ಮಾಡುವಂಥದ್ದು, ಜ್ಯುವೆಲರಿ ಶಾಪ್ ಅಲ್ಲಿ ಏನೋ ವರ್ಕ್ ಮಾಡ್ತಾರೆ, ದಿನ ಸಂಬಳ ಸಿಗ್ತದೆ, ದಿನ ಕೂಲಿಗೆ ಹೋಗ್ತಾರೆ. ಕಂಪ್ಲೀಟ್ ಆಗಿ ಇವರು ಬೀದಿಗೆ ಬಂದಿದ್ದಾರೆ ಅಂತ. ಅವ್ರದೇ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಹಾಕಿದ್ದಾರೆ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ವಿಚ್ ಕ್ಲಿಯರ್ಲಿ ದೇ ಟ್ರಾನ್ಸ್ಫರ್ಡ್ ದಿ ಮನಿ 10,000 to the account of the mother of the victim. But our statement of account ನೋಡಿದ್ರೆ 1,000 rupees is the balance. 1,000 rupees is the balance in our statement of account. ಸೊ ಅದಕ್ಕೆ ಹುಡುಗಿಯ ಪರ ವಕೀಲರು ಮತ್ತೆ ಮುಂದುವರಿದು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು 10,000 ಹಾಕಿದ್ರು ಹುಡುಗಿಯ ತಾಯಿಯ ಅಕೌಂಟಿಗೆ ಅಂತೇಳಿ. ಅಂತ ಹೇಳಿದ್ರೆ ಕೃಷ್ಣ ಜಯರಾವ್ ಅಥವಾ ಕೃಷ್ಣ ಜಯರಾವ್ನ ಫ್ಯಾಮಿಲಿ ಅವರ ಏನೋ 10,000 ಹಾಕಿದ್ರು ಹುಡುಗಿಯ ಫ್ಯಾಮಿಲಿಯ ಅಕೌಂಟಿಗೆ. ಅದರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅವರ ಬ್ಯಾಲೆನ್ಸ್ ಇರುವಂಥದ್ದು ಬರೀ 1,000 ಈಗ ಅನ್ನುವಂತ ವಿಚಾರದಲ್ಲಿ. ಅಂತ ಹೇಳಿದ್ರೆ ತುಂಬಾ ಪೋರ್ ಇದ್ದಾರೆ, ತುಂಬಾ ಕಷ್ಟದಲ್ಲಿದ್ದಾರೆ ಇವರು. ಅಂತದ್ರಲ್ಲಿ ಮಗು ಆಗಿದೆ, ಬದುಕೋಕ್ಕೂ ಕೂಡ ಕಷ್ಟ, ಮಗುವನ್ನು ಕೂಡ ನೋಡ್ಕೊಳ್ಬೇಕು, ಇವರು ನಡು ದಾರಿಯಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ವಾದ ಮಾಡ್ಕೊಂಡು ಹೋಗ್ತಾರೆ ಹುಡುಗಿಯ ವಕೀಲರು. My lord, the baby is there, 11 months, 10 months baby. My lord, till today he is admitting that the child belongs to him. Till today they have not visited either in the hospital. ಅದಕ್ಕೆ ಹುಡುಗಿಯ ಕಡೆಯ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೋಡಿ ಮೈ ಲಾರ್ಡ್, ಮಗುವಾಗಿ 10 ತಿಂಗಳಾಗಿದೆ, DNA ಕೂಡ ಪ್ರೂವ್ ಆಗಿದೆ, ಕೃಷ್ಣ ಜಯರಾವ್ನ ಮಗು ಅಂತೇಳಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ, ಹೌದು ನಮ್ದು ಮಗು ಅಂತೇಳಿ. ಆದ್ರೆ ಇದುವರೆಗೂ ಹಾಸ್ಪಿಟಲ್ ಆಗ್ಲಿ ಮನೆಗೂ ಆಗ್ಲಿ ಮಗುವನ್ನು ನೋಡೋಕೆ ಇದುವರೆಗೂ ಬರಲಿಲ್ಲ ಅಂತೇಳಿ. ಈ ವಾದ ಪ್ರತಿವಾದನೆಲ್ಲ ಕೇಳಿ ಜಡ್ಜ್ ಆರ್ಡರ್ ಕೂಡ ಮಾಡ್ತಾರೆ. The friendship had blossomed into relationship and the relationship into civil relationship. A child is born. It is an admitted fact that the child the biological father of the child is the petitioner. ಫ್ರೆಂಡ್ಶಿಪ್ ಇತ್ತು, ಫ್ರೆಂಡ್ಶಿಪ್ ಇಂದ ಲವ್ ಆಯ್ತು, ಲವ್ ಇಂದ ಲೈಂಗಿಕ ಸಂಪರ್ಕ ಆಯ್ತು, ಲೈಂಗಿಕ ಸಂಪರ್ಕದಿಂದ ಮಗು ಕೂಡ ಆಯ್ತು. ಇದು DNA ಟೆಸ್ಟ್ ಅಲ್ಲೂ ಕೂಡ ಪ್ರೂವ್ ಆಯ್ತು. ಅದು ಅಲ್ಲದೆ ಕೃಷ್ಣ ಜಯರಾವ್ ಕೂಡ ಒಪ್ಪಿಕೊಂಡಿದ್ದಾನೆ ನಂದೇ ಮಗು ಅಂತ. PP Hegde would submit that these are acts which are consensual between the two who were in love and would not become the offense under section 64(2)(m) or 69 of the BNS. PP ಹೆಗ್ಡೆ ಅವರು ಹೇಳ್ತಾರೆ, ಇದು ಒಪ್ಪಿಗೆಯ ಸಂಬಂಧ, ಇದು ಎಲ್ಲಾನು ಕೂಡ ಒಪ್ಪಿಗೆಯಿಂದ ಆಗಿರುವಂಥದ್ದು. ಅವರ ಲೈಂಗಿಕ ಸಂಪರ್ಕನೋ ಮಗುವು ಎಲ್ಲಾನು ಕೂಡ ಒಪ್ಪಿಗೆಯಿಂದ ಆಗಿರುವಂಥದ್ದು ಅಂತೇಳಿ. ಸೊ ಈ ಕಾರಣದಿಂದಾಗಿ ಇದು ರೇಪ್ ಅಂತೇಳಿ ಆಗೋದಿಲ್ಲ, ಇದು ಒಪ್ಪಿಗೆಯಿಂದ ಆಗಿರುವಂಥದ್ದು ಅಂತೇಳಿ ಕೂಡ PP ಹೆಗ್ಡೆ ಹೇಳ್ತಾರೆ ಅಂತೇಳಿ ಕೂಡ ಜಡ್ಜ್ ನೋಟ್ ಮಾಡ್ತಾರೆ. Learned counsel Francis Xavier would submit that the complainant, 22 years of age, has now become a mother. A girl who had to see
opportunities in life is now seeing the maternal life. ಸೊ ಜಡ್ಜ್ ಮುಂದುವರೆದು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ 22 ವರ್ಷದ ವಯಸ್ಸಿನವಳು, ಅವಳಿಗೆ ಮಗು ಆಗಿದೆ, ಅವಳು ಕೆರಿಯರನ್ನು ಅವಳದ್ದು ನೋಡಬೇಕಾಯಿತು, ಅವಳಿಗೆ ಫ್ಯೂಚರ್ ಇತ್ತು. ಈ ಸಮಯದಲ್ಲಿ ಅವಳು ಒಂದು ಮಗುವಿನ ತಾಯಿ ಆಗಿದ್ದಾಳೆ ಅಂತ ಹೇಳಿದ್ರೆ ಕಂಪ್ಲೀಟ್ ಅವಳದು ಎಲ್ಲನೂ ಮುಗ್ದೋಯ್ತು ಅಂತೇಳಿ. ಫ್ಯೂಚರಲ್ಲಿ ಒಂದಷ್ಟು ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಅವಳ ಫ್ಯೂಚರನ್ನು ಅವಳು ಈ ರೀತಿಯಾಗಿ ರೂಪಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಯೋಚನೆ ಮಾಡಿರ್ತಾಳೆ. ಸೊ ಈಗ ಅವಳು ಮಗುವಿನ ತಾಯಿ ಆಗಿದ್ದಾಳೆ, ಅವಳ ಫ್ಯೂಚರೇ ಸ್ಪಾಯ್ಲ್ ಆಯ್ತು ಅಂತೇಳಿ. Mother of the victim, the complainant, is a housekeeping staff in a particular place, and the father is a daily wage employee, and they are today left in the lurch with a child. ಸೊ ಅದನ್ನು ಕೂಡ ನೋಟ್ ಮಾಡ್ತಾರೆ ಜಡ್ಜ್. ತಂದೆ ದಿನಕೂಲಿ ಕೆಲಸಕ್ಕೆ ಹೋಗ್ತಾರೆ, ತಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ. ಸೊ ಇವ್ರದ್ದು ಕಂಪ್ಲೀಟ್ ಫ್ಯಾಮಿಲಿಯೇ ಏನೂ ತೋಚದಂತಾಗಿದೆ ಈಗ ಅಂತ ಹೇಳಿ. ತನ್ನ ಮಗಳಿಗೆ ಮಗು ಬೇರೆ ಇದೆ, ಅದನ್ನೆಲ್ಲ ನೋಡಬೇಕು. ನಡು ಬೀದಿಯಲ್ಲಿ ಇದ್ದಾಗೆ ಇದೆ, ನಡು ದಾರಿಯಲ್ಲಿ ಇದ್ದಾಗೆ ಇದೆ. In the light of the aforesaid circumstance, if it were to be only a consensual acts between the two, and the consensual acts had not gone to the extent of a baby being born, which is now close to 10 months, and the mother and the baby being left in the lurch. ಇದು ಒಂದು ವೇಳೆ ಒಪ್ಪಿಗೆಯ ಸಂಬಂಧ ಆಗ್ತಾ ಇದ್ರೆ ಮಗು ಆಗುವ ತನಕ ಹೋಗಬಾರ್ದಿತ್ತು ಅನ್ನುವಂಥ ವಿಚಾರದಲ್ಲಿ ಈಗ ಮಗು ಆಗಿದೆ, ವಿಚ್ ಮೀನ್ಸ್ ಆ ತಾಯಿ ಮತ್ತು ಮಗಳು ಕೂಡ ನಡು ಬೀದಿಯಲ್ಲಿ ಇದ್ದಾರೆ, ಏನೋ ತೋಚದಂತ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಕೈ ಬಿಟ್ಟು ಹೋದಂತ ಪರಿಸ್ಥಿತಿಯಲ್ಲಿ, ನಡು ನೀರಿನಲ್ಲಿ, ನಡು ಬೀದಿಯಲ್ಲಿ ಕೈ ಬಿಟ್ರೆ ಏನಾಗ್ಬೋದು, ಏನ್ ಮಾಡ್ಬೇಕು ಅಂತೇಳಿ ತೋಚ್ತಾ ಇಲ್ಲ ಆ ತಾಯಿ ಮತ್ತು ಆ ಮಗುವಿಗೆ. The parents of the victim who are not in a position to take care of the child and the mother today are left in the lurch for the acts of the petitioner. ಆ ಹುಡುಗಿ ತಾಯಿ ಮತ್ತು ಫ್ಯಾಮಿಲಿಯವರಿಗೆ ಯಾವ ರೀತಿಯಾಗಿ ಕಾಳಜಿ ವಹಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ತೋಚ್ತಾ ಇಲ್ಲ. ಇವರು ಈಗ ನಡು ನೀರಿನಲ್ಲಿ ಇದ್ದಾರೆ, ಏನ್ ಮಾಡಬೇಕು ಅಂತೇಳಿ ಕೂಡ ಗೊತ್ತಾಗುವುದಿಲ್ಲ. ಅದು ಬಿಕಾಸ್ ಆಫ್ ಕೃಷ್ಣ ಜಯರಾವ್ ಅಂತಾನು ಕೂಡ ನೋಟ್ ಮಾಡ್ತಾರೆ. The petitioner may be a student, but in the light of them being left in the lurch, the circumstance is a petitioner by himself or through his parents pay the victim and the child to take care of the child and the needs of the child 50,000 rupees per month till the next date of hearing. ಆ ಹುಡುಗಿ ಮತ್ತು ಮಗು ಏನೋ ತೋಚದಂತ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಕೃಷ್ಣ ಜೆ ರಾವ್ ಅನ್ನುವಂತ ವಿಚಾರದಲ್ಲಿ. ಸೊ ಈ ಕಾರಣಕ್ಕಾಗಿ ಅವನು ವಿದ್ಯಾರ್ಥಿ ಆಗಿದ್ರೂನುವೆ ತನ್ನ ತಂದೆ ತಾಯಿಯಿಂದಾದ್ರೂ ಪಡೆದುಕೊಂಡು ಇವರಿಗೆ ಮಂತ್ಲಿ ತಿಂಗಳು 50,000 ರೂಪಾಯಿ ಹಾಗೆ ಕೊಡಬೇಕು ಅಂತೇಳಿ ಮೊದಲು ಹೇಳ್ತಾರೆ. List this matter on 5th June for further hearing. ಮುಂದಿನ ವಾದಕ್ಕೆ ಜೂನ್ 5ಕ್ಕೆ ಇದನ್ನು ಲಿಸ್ಟ್ ಮಾಡಿಕೊ ಅಂತಾನು ಕೂಡ ಹೇಳ್ತಾರೆ. ಸೊ ಮತ್ತೆ ಹೇಳ್ತಾರೆ ಜಡ್ಜ್ ಏನು ಅಂತ ಹೇಳಿದ್ರೆ 50,000 ಸಾಕಾ ಅಥವಾ 1 ಲಕ್ಷ ಏನಾದ್ರು ಮಾಡ್ಬೇಕಾ ಅಂತ. 50,000 ಸಾಕಾ? That your lords may kindly reduce it. 1 ಲಕ್ಷ ಮಾಡ್ಲಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣ ಜೆ ರಾವ್ ಪರ ವಕೀಲರು ಪಿ ಹೆಗ್ಡೆ 50,000 ಜಾಸ್ತಿ ಆಯ್ತು, ಅದು ಕಡಿಮೆ ಮಾಡಬೇಕು ಅಂತೇನು ಕೂಡ ಹೇಳ್ತಾರೆ. Amount may kindly be. ಜಡ್ಜ್ ಕೇಳ್ತಾರೆ ಯಾಕೆ? ಯಾರಿಗೆ? No sir, you are the father and the tests have revealed that he is the father. ರೀ ಅವರು ತಂದೆ ರೀ, ಆ ಮಗುವಿನ ತಂದೆ ರೀ, DNA ಕೂಡ ಪ್ರೂವ್ ಆಗಿದೆ ರೀ, ನೀವು ಕೂಡ ಒಪ್ಕೊಂಡಿದ್ದೀರ ರೀ. ತಾಯಿ ಮತ್ತು ಮಗು ಏನು ತೋಚದ ಪರಿಸ್ಥಿತಿಯಲ್ಲಿ ಇದೆ, ಅದಕ್ಕೆ ಕಾರಣ ನೀವು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಏನು ಅರ್ಥ? ಅವರ ಫ್ಯಾಮಿಲಿಯ ಸ್ಥಿತಿ ಹೇಗಿದೆ? 5,000ಕ್ಕೆ ತಾಯಿ ದುಡಿತಾ ಇದ್ದಾರೆ, ಡೈಲಿ ವೇಜಸ್ಗೆ ದಿನ ಕೂಲಿಗೆ ತಂದೆ ದುಡಿತಾ ಇದ್ದಾರೆ, ಒಂದ್ ಸೈಡ್ ಇಲ್ಲಿ ಮಗು ಇದೆ, ಒಂದಷ್ಟು ಕಣಸನ್ನು ಕೂಡ ಕಟ್ಟಿರ್ತಾಳೆ ಅವಳು. ಅದಕ್ಕೆ ಇವರು ಪಿ ಹೆಗ್ಡೆ ಕಮ್ಮಿ ಮಾಡೋಕೆ ಕೇಳಿದ್ದಕ್ಕಾಗಿ ಇಲ್ಲ 75,000 ಮಾಡಿ ಅಂತೇಳಿ ಹೇಳ್ತಾರೆ. 50,000ದಿಂದ ಈ 75,000 ಮಾಡಿ ಅಂತೇಳಿ. ಅದನ್ನ 50 ಬೇಡ 75,000. ಒಂದಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಮ್ಮಿ ಮಾಡಿ ಅನ್ನುವಂಥ ವಿಚಾರದಲ್ಲಿ ಪಿ ಹೆಗ್ಡೆ. ಸೊ ಇಲ್ಲ, ಜಡ್ಜ್ ಕೇಳೋದೇ ಇಲ್ಲ. 75,000 75,000 ಪ್ರತಿ ತಿಂಗಳು ಈ ಕೇಸ್ ಮುಗಿಯುವವರೆಗೆ, ತಿಂಗಳ 75,000 ಕೊಡಬೇಕು ಈ ಕೇಸ್ ಮುಗಿಯುವವರೆಗೆ. 75,000 75,000 month on month till the disposal of the petition. ಜಡ್ಜ್ ಹೇಳ್ತಾರೆ ಮತ್ತೆ ಅಂದ್ರೆ ಇದು ಒಂದೇ ದಾರಿ. ಈಗ ನಡು ದಾರಿಯಲ್ಲಿದ್ದಾರೆ, ನಡು ನೀರಿನಲ್ಲಿದ್ದಾರೆ, ಯಾರೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹುಡುಗಿಗೆ ಇದು ಒಂದೇ ದಾರಿ ಇರುವಂಥದ್ದು ಅಂತೆ.
This is the only way that the family of the victim who is now left in the lurch, the order is passed till the disposal of the petition. ಅದಕ್ಕೆ ಅಡ್ವೊಕೇಟ್ ಪಿ ಅವರು ಕೂಡ ಒಂದಷ್ಟು ಹೇಳ್ತಾರೆ, ಕಮ್ಮಿ ಮಾಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅನ್ನುವಂತಹ ವಿಚಾರದಲ್ಲಿ. Yes. No, my lords, No, sir. this, ಆಗ ಜಡ್ಜ್ ಒಂದು ಮಾತು ಹೇಳ್ತಾರ್ರಿ. Sir, I'll tell Please. you. When a child who has to see the future at 20 years becomes pregnant and gives birth to a baby, you do not know the difficulties that they face. ಒಂದು ಹುಡುಗಿ ತುಂಬಾ ಫ್ಯೂಚರ್ ನೋಡ್ಬೇಕಿತ್ತು, ತನ್ನ 20ನೇ ವಯಸ್ಸಿನಲ್ಲಿ ಗರ್ಭಿಣಿಯಾಗಿದ್ದಾಳೆ, ಒಂದು ಮಗುವಿಗೆ ಜನ್ಮ ಕೂಡ ನೀಡಿದ್ದಾಳೆ. ನಿಮ್ಗೆ ಗೊತ್ತಿಲ್ಲ ಅವಳ ಕಷ್ಟ ಏನು ಅಂತೇಳು ಕೂಡ ಜಡ್ಜ್ ಹೇಳ್ತಾರೆ ವಕೀಲರಿಗೆ. You have killed the girl's future completely. What does she do now? Take care of the child or take care of her future? Whatever it is, just because she comes from a poor family, that you no, I'm can't do not this. commenting. 9ನೇ ತರಗತಿಯಿಂದ ಪ್ರೀತಿ ಮಾಡ್ತಾ ಇದ್ದ, ಪ್ರೀತಿಯ ಹೆಸರಲ್ಲಿ ಅವಳನ್ನು ಯೂಸ್ ಮಾಡಿದ, ಮದುವೆ ಆಗ್ತೇನೋ ಅಂತನೂ ಕೂಡ ಹೇಳಿದ, ಅವಳ ಮುಗ್ಧತೆಯನ್ನು ಕೂಡ ಇವನು ಬಳಸಿಕೊಂಡ. ನಂತರ ಪ್ರೆಗ್ನೆಂಟ್ ಆದ ನಂತರ ಮದುವೆ ಆಗೋದಿಲ್ಲ ಅಂತ ಹೇಳಿ ನಡೂ ದಾರಿಯಲ್ಲಿ ಕೈಕೊಟ್ಟು ಆ ಹುಡುಗಿ ಒಂದಷ್ಟು ಫ್ಯೂಚರ್ ನೋಡೋಳಿದ್ದಾಳೆ, ಅವಳ ಬಗ್ಗೆ ಯೋಚನೆ ಮಾಡೋಳಿದ್ದಾಳೆ, ಅವಳು ಏನೋ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತನೂ ಕೂಡ ಇದ್ದಿರಬಹುದು. ಆದರೆ ಅವಳು ಒಂದು ಮಗುವಿನ ತಾಯಿ ಆಗಿದ್ದಾಳೆ. ಆ ಸ್ಟೇಜಲ್ಲಿ ಅಥವಾ ಅವಳ ಸೈಡಲ್ಲಿ ನೀವು ನಿಂತ್ಕೊಂಡು ನೋಡಿ, ನಿಮಗೆ ಕಷ್ಟ ಅರ್ಥ ಆಗುತ್ತೆ ಅಂತ. ಆ ಹುಡುಗಿಯ ಫ್ಯೂಚರನ್ನೇ ನೀವು ಕಂಪ್ಲೀಟ್ ಆಗಿ ಕೊಂದ್ರಿ. ಏನ್ ಮಾಡ್ಬೇಕು ಅವಳೀಗ? ಆ ಮಗುವನ್ನು ನೋಡ್ಬೇಕಾ? ಅವಳ ಫ್ಯೂಚರ್ ಬಗ್ಗೆ ಅವಳು ನೋಡ್ಬೇಕಾ? ಏನು ಬಡವರು ಅಂತ ಹೇಳಿದ್ರೆ ಏನು ಮಾಡಿದ್ರೆ ಆಗುತ್ತಾ ನೀವು ಅಂತ. ಕೃಷ್ಣ ಜೆ ರಾವ್ ಪರ ವಕೀಲರು ಕೂಡ ಹೇಳ್ತಾರೆ, ಇದು ಒಪ್ಪಿಗೆಯಿಂದ ಆಗಿರುವಂತದ್ದು, ಎಲ್ಲನೂ ಕೂಡ ಒಪ್ಪಿಗೆಯಿಂದ ಆಗಿರುವಂತದ್ದು ಅಂತ ಹೇಳಿ. ಜಡ್ಜಿ ಕೋಪ ಕೂಡ ಬರುತ್ತೆ. Upon anything, my lords, I would Then only say, my lord, you can't do this. it's consensual, my lords, euthanizing. ಏನು ಒಪ್ಪಿಗೆಯಿಂದ ಆಗಿದೆ? What consensual, party is sir? extent, What my lords. consensual? ಮತ್ತೆ ರಿಕ್ವೆಸ್ಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಕೃಷ್ಣ ಜೆ ರಾವ್ ಪರ ವಕೀಲರು. ಮೈಲಾರ್ಡ್, ಇದು ಒಪ್ಪಿಗೆಯಿಂದ ಆಗಿರುವಂತದ್ದು ಹಾಗೆ ಹೀಗೆ ಅಂತ ಹೇಳಿ. Request, my lord, this, your lordships, my lords, again enhancing it, my lord. ಏನು ಒಪ್ಪಿಗೆಯಿಂದ? 1 ಲಕ್ಷ ಮಾಡ್ಲಾ ಅಂತೇಳಿ ಕೂಡ ಜಡ್ಜ್ ಕೇಳ್ತಾರೆ. No, no, sir. Itself 1 is lakh only- ಮಾಡ್ಲಾ? No, yes, sir, what your lordships. No, your lordships are No, on the sir. boards, but my lords. ಆ ಹುಡುಗಿಯ ಸ್ಥಾನದಲ್ಲಿ ನೀವು ನಿಂತು ನೋಡಿ, ಆಗ ನಿಮ್ಗೆ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳಿ. No, I'll tell you, P.P. sir, Please. you get into the shoes of the victim who has a child today. You tell me if this order is correct or not. ಸೊ ನೀವು ಏನ್ ಬೇಕಾದ್ರೂ ಮಾಡಿ, ನೀವು ಮದುವೆ ಆಗ್ತೀರಾ ತೊಂದರೆ ಇಲ್ಲ, ನೀವು ಮದುವೆ ಆಗದೇ ಇರ್ತೀರಾ ತೊಂದರೆ ಇಲ್ಲ, ಕಾನೂನು ಏನ್ ಮಾಡ್ಬೇಕು ಅದನ್ನು ಮಾಡುತ್ತೆ ಅಂತ. If you get married, no problem. No, If your lordships. if you're not my getting lords, married, no problem. Law will take its No, course. ಸೊ ಮತ್ತೆ ಹೇಳ್ತಾರೆ, ಪಿ ಹೆಗ್ಡೆ ಮೊದಲೇ ಹೇಳಿದಾಗೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ಅಥವಾ ಅವರು ಮೀಡಿಯಾಕ್ಕೆ ಹೋಗ್ತಾರೆ ಫ್ಯಾಮಿಲಿ ಅವರು ಅನ್ನುವಂತ ವಿಚಾರದಲ್ಲಿ. the trial is going on. No, The I will criminal case is direct there, my them lords. to encourage restraint. Don't go to the media. ಹೋಗ್ತಾ Will not ಇದ್ದೀರಾ? do. No, They are that is not- going on. No, my lords, that's for one Not- application. Media wants it, my It's lord. not a and correct in the- ಅದಕ್ಕೆ ಹುಡುಗಿಯ ವಕೀಲರು ಕೂಡ ಹೇಳ್ತಾರೆ, ಇಲ್ಲ ಅದನ್ನ ನಾನು ಹೇಳ್ತೀನಿ ಅವರಿಗೆ ಅನ್ನುವಂತ ವಿಚಾರದಲ್ಲಿ. ಸೊ ಮೀಡಿಯಾಕ್ಕೆ ಹೋಗ್ಬಾರ್ದು ಅಂತೇಳು ಕೂಡ ಜಡ್ಜ್ ಹೇಳ್ತಾರೆ. ಹುಡುಗಿ ಅಥವಾ ಹುಡುಗಿಯ ತಂದೆ ತಾಯಿಯವರು, ಹುಡುಗಿಯ ರಿಲೇಟಿವ್ಸ್ ಯಾರು ಕೂಡ ಮೀಡಿಯಾಕ್ಕೆ ಹೋಗ್ಬಾರ್ದು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. I am not here to control No, all the the situations. parties, my lords, I am only continuously telling this is the circumstance Parties which gives continuously some sit in the- sort of justice sit in to a the press- victim. press. ಅದಕ್ಕೆ ಕೃಷ್ಣ ಜೆ ರಾವ್ ಪರ ವಕೀಲರು ಪಿ ಹೆಗ್ಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅವರು ಮಾಡಿಲ್ಲ ಅಂತ ಹೇಳಿದ್ರೆ ಪೊಲಿಟಿಷಿಯನ್ ಅವರು ಮಾಡ್ತಾರೆ, ಬೇರೆಯವರು ಮಾಡ್ತಾರೆ, ಇವರ ಜೊತೆಗೆ ಅಸೋಸಿಯೇಟ್ ಯಾರೆಲ್ಲ ಇದ್ದಾರೆ ಅವರು ಯಾರು ಕೂಡ ಮಾಡಬಾರ್ದು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. So what they do is they call other political parties along with them, stick to along with them, my lords. No, they cannot have both. Now, my lords, your lordship has granted. They should also say That the victim or her parents or her relatives shall not. are associated with them, my lords. Associates No, and- the whole world is So what they associated do with is nothing. no, No, sir. One sentence. that's why that is See for a Sir, moment. that will be like passing a gag order. No. ಅದಕ್ಕೆ ಜಡ್ಜ್ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, They have told they will encourage restraint. The Can I stop the whole world by passing a gag order here? ವೋಲ್ ವರ್ಲ್ಡ್ ಅನ್ನು ನನಗೆ ನಿಲ್ಲಿಸೋಕ್ ಆಗುದಿಲ್ಲ, ವರ್ಲ್ಡ್ ಅಸೋಸಿಯೇಟ್ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ? ಹಾಗಂತೇಳಿ ಗ್ಯಾಗ್ ಆರ್ಡರ್ ನಂಗೆ ಕೊಡೋಕ್ ಆಗುದಿಲ್ಲ. ಆ ಹುಡುಗಿ ಅಥವಾ ರಿಲೇಟಿವ್ಸ್, ತಂದೆ ತಾಯಿ ಯಾರು ಕೂಡ ಪ್ರೆಸ್ ಮೀಟ್ ಮಾಡಬಾರ್ದು, ವರ್ಲ್ಡ್ಗೆ ನನ್ಗೆ ಹೇಳೋಕ್ ಆಗುದಿಲ್ಲ, ಗ್ಯಾಗ್ ಆರ್ಡರ್ ಕೊಡೋಕ್ ಆಗುದಿಲ್ಲ ಅಂತೇಳಿ ಕೂಡ ಜಡ್ಜ್ ಹೇಳ್ತಾರೆ. ಸೊ ಕಡೆಗೆ ಎಲ್ಲ ಆರ್ಗ್ಯುಮೆಂಟ್ ಮುಗಿದ ನಂತರ ಒಂದು ಆರ್ಡರ್ ಮಾಡ್ತಾರೆ, ಏನು ಅಂತ ಹೇಳಿದ್ರೆ,
ಫ್ಯಾಮಿಲಿಯವರು ಯಾವುದೇ ಕಾರಣಕ್ಕೂ ಮೀಡಿಯಾದ ಮುಂದೆ ಕೂರುವಾಗಿಲ್ಲ, ಪ್ರೆಸ್ ಮೀಟ್ ಮಾಡುವಾಗಿಲ್ಲ, ಹುಡುಗಿ ಕೂಡ ಮಾಡುವಾಗಿಲ್ಲ, ಅಥವಾ ರಿಲೇಟಿವ್ಸ್ ಫ್ಯಾಮಿಲಿನ ರಿಲೇಟಿವ್ಸ್ನವರು ಯಾರೂ ಕೂಡ ಮೀಡಿಯಾ ಅಥವಾ ಪ್ರೆಸ್ ಮೀಟ್ ಮಾಡುವಾಗಿಲ್ಲ ಅಂತೇಳಿ. ಹೋಲ್ ವರ್ಲ್ಡ್ ಅನ್ನು ನನಗೆ ಏನು ಮಾಡೋಕ್ಕಾಗೋದಿಲ್ಲ, ಗ್ಯಾಗ್ ಆರ್ಡರ್ ಕೊಡೋಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಮತ್ತೆ 75,000 ತಿಂಗಳ ಕೊಡಬೇಕು ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈಗ ಇಮಿಡಿಯೇಟ್ ಆಗಿ ಎಷ್ಟು ಕೊಡ್ತೀರಾ? Now, your lordship has already penalized me with the 75. ಅದು correct. ಈಗ immediate ಆಗಿ start it now. ಇಮಿಡಿಯೇಟ್ ಆಗಿ ಎಷ್ಟು ಕೊಡ್ತೀರಾ ಅಂತ ಹೇಳಿ. The first of the 75,000 shall be paid in the next 1 week to the victim. Yes. Much. And on the same date, month on month, the amount shall be deposited for the care of the child and the mother. Yes. ಇವತ್ತಿಂದ 1 ವಾರದ ಒಳಗಡೆ ಆ ಮೊದಲನೇ 75,000 ರೂಪಾಯಿ ಕೂಡ ಕೊಡಬೇಕು. ನಂತರ ಯಾವ ಡೇಟಿಗೆ ಈ ವಾರ ಕೊಡ್ತಾರೋ ಅದೇ ಡೇಟಿಗೆ ನೆಕ್ಸ್ಟ್ ತಿಂಗಳ ಈ ಕೇಸ್ ಮುಗಿಯುವವರೆಗೆ ಕೊಡ್ತಾನೆ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಜಸ್ಟಿಸ್ ನಾಗಪ್ರಸನ್ನರವರು ಕೂಡ ಆರ್ಡರ್ ಮಾಡಿರುವಂಥದ್ದು ಇವತ್ತು. ಅಂತ ಹೇಳಿದ್ರೆ ಕೋಲು ಕೊಟ್ಟು ಪೆಟ್ಟು ತಿಂದಾಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂಗೆ ಗೊತ್ತಿಲ್ಲ, ಕೃಷ್ಣ ಜೆ ರಾವ್ ಅವರಿಗೆ ಮನಸ್ಸಿದೆ ಮದುವೆ ಆಗೋಕೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಕೃಷ್ಣ ಜೆ ರಾವ್ ಅವರ ತಂದೆ ಜಗನ್ನಿವಾಸ್ ರಾವ್ ಅವರಿಗೂ ಕೂಡ ಮದುವೆ ಮಾಡಿಕೊಡೋಕೆ ಮನಸ್ಸಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ತಾಯಿ ಮಾತ್ರ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೆಲವರು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತೇಳಿ ಗೊತ್ತಿಲ್ಲ. ಒಂದು ಸಲ ನಾನು ಹೇಳುವಂಥದ್ದು ಕೃಷ್ಣ ಜೆ ರಾವ್ ರವರ ಫ್ಯಾಮಿಲಿಯವರಿಗೆ, ದಯವಿಟ್ಟು ನೀವು ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಇದೇ ಜಾಗದಲ್ಲಿ ನಿಮ್ಮ ಮಗಳು ಏನಾದರೂ ಇರ್ತಾ ಇದ್ರೆ, ಆ ಹುಡುಗಿ ನಿಮ್ಮ ಮಗಳು ಆಗ್ತಾ ಇದ್ರೆ, ನಿಮ್ಮ ಮಗಳಿಗೆ ಯಾರಾದರೂ ಈ ರೀತಿಯಾಗಿ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತೇಳಿ ಲೈಂಗಿಕ ಸಂಪರ್ಕ ಮಾಡಿ ಮಗು ಮಾಡಿ ನಡೂ ದಾರಿಯಲ್ಲಿ ಕೈಬಿಟ್ಟು ಹೋಗ್ತಾ ಇದ್ರೆ ನೀವು ಒಪ್ಕೊಳ್ತಾ ಇದ್ರಾ, ಬಿಡ್ತಾ ಇದ್ರಾ? ಒಂದ್ಸಲ ನೀವೇ ಯೋಚನೆ ಮಾಡಿ. ಆ ಹುಡುಗಿಗೆ ಏನ್ ಮಾಡಬೇಕು? ಮಗುವನ್ನು ಸಾಕಬೇಕು, ಅವಳ ಫ್ಯೂಚರ್ ಅನ್ನು ನೋಡಬೇಕು. ಕಡೆಗೆ ಮಗು ಕೇಳುತ್ತೆ ದೊಡ್ಡದಾದ್ಮೇಲೆ, ನನ್ನ ಅಪ್ಪ ಯಾರು ಅಂತೇಳಿ. ಆಗ ಏನಂತ ಉತ್ತರ ಕೊಡ್ಲಿ ಆ ತಾಯಿ? ನನ್ಗೆ ಅಪ್ಪ ಬೇಕು, ನನ್ಗೆ ಅಪ್ಪನ ಪ್ರೀತಿ ಬೇಕು ಅಂತೇಳಿ ಕೇಳಿದ್ರೆ ಆ ತಾಯಿ ಏನ್ ಮಾಡ್ಲಿ? ಹಿಂಸೆಯನ್ನೇ ಅನುಭವಿಸಿ ಈ ರೀತಿ ಆಯ್ತು, ಈ ರೀತಿ ಆಗಿದೆ ಅಂತೇಳಿ ಟೆನ್ಷನ್ ಅಲ್ಲೇ ತನ್ನ ಪೂರ್ತಿ ಜೀವನವನ್ನು ಕಳೆಯಲ್ಲ. ಆ ಮಗುವನ್ನು ನೋಡುವಂತ ದೃಷ್ಟಿಯಾದ್ರೂ ಹೇಗಿರುತ್ತೆ ಮುಂದೆ? ನೀನು ಹುಟ್ಟಿದ್ದು ಹೀಗೆ, ನಿನಗೆ ಅಪ್ಪ ಇಲ್ಲ, ಆ ಮಗುವಿಗೂ ಕೂಡ ಕೊರಗೋದಿಲ್ವೇ? ಏನ್ ತಪ್ಪು ಮಾಡಿದೆ ಆ ಮಗು? ಏನ್ ತಪ್ಪು ಮಾಡಿದೆ ಮಗು? ಯಾಕೆ ಆ ಮಗುವಿಗೆ ಇಷ್ಟು ಶಿಕ್ಷೆ? ಹಾಗಾದ್ರೆ ಅದಕ್ಕೋಸ್ಕರ ಹೇಳುವಂಥದ್ದು ಎಲ್ಲನೂ ಕೂಡ ಮುಗಿಯುತ್ತೆ ಒಂದು ವೇಳೆ ಕೃಷ್ಣ ಜೆ ರಾವ್ ಮದುವೆ ಆದ್ರೆ. ಒಂದ್ಸಲ ಯೋಚನೆ ಮಾಡಿ, ಕೃಷ್ಣ ಜೆ ರಾವ್ ಒಂದ್ಸಲ ನೀವು ಪ್ರೀತಿ ಮಾಡ್ಬೇಕಾದ್ರೆ ಆ ಹುಡುಗಿಯನ್ನು ಯಾವ ರೀತಿಯಾಗಿ ಖುಷಿ ಪಡಿಸ್ತಾ ಇದ್ದಿ, ಅವಳನ್ನು ಇಂಪ್ರೆಸ್ ಮಾಡಬೇಕು ಅಂತೇಳಿ ಏನೆಲ್ಲ ನೀನು ಮಾಡ್ತಾ ಇದ್ದಿ. ನಿನ್ನ ಮನೆಗೆ ಅವಳನ್ನು ಕರೆದಂತ ಸಮಯದಲ್ಲಿ ಯಾವ ರೀತಿಯಾಗಿ ಆ ಹುಡುಗಿ ಭರವಸೆಯನ್ನು ಇಟ್ಟುಕೊಂಡು ನಿನ್ನ ಮನೆಗೆ ಬಂದ್ಲು, ಯಾವ ರೀತಿಯಾಗಿ ನೀನು ಅವಳಿಗೆ ಪ್ರೀತಿಯನ್ನು ತೋರಿಸಿರಬೇಡ ಕೃಷ್ಣ ಜೆ ರಾವ್. ಅವಳು ನಿನ್ ಜೊತೆಗೆ ಸ್ಪೆಂಡ್ ಮಾಡಿದ್ದಾಳೆ, ಅವಳ ಜೊತೆಗೆ ನೀನು ಲೈಂಗಿಕ ಸಂಪರ್ಕ ಮಾಡಿದ್ದಿ ಅಂತ ಹೇಳಿದ್ರೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಅವಳು ನಿನ್ನ ಮೇಲೆ, ಮದುವೆ ಆಗ್ತಾನೆ ಅಂತ ಹೇಳಿ. ಆದ್ರೆ ನೀನು ಮಾಡಿದ್ದಾದ್ರೂ ಏನೋ ಕೃಷ್ಣ ಜೆ ರಾವ್. ಒಂದ್ಸಲ ಯೋಚನೆಯನ್ನು ಮಾಡಿ. ಧರ್ಮ ರಕ್ಷಕರು ಅಂತೇಳಿ ಇದ್ದಾರೆ ನಮ್ಮದ್ರಲ್ಲಿ. ಮಗು ಮಾಡಬೇಕು, ಹಿಂದೂಗಳು ಮಗು ಮಾಡಬೇಕು ಅಂತೇಳಿ ಪುಂಖಾನುಪುಂಖವಾಗಿ ಪುಂಗುವಂತ ಭಾಷಣಗಾರರು ಕೂಡ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಈ ರೀತಿಯಾಗಿ ಆಗಿದೆ. ಒಂದು ವೇಳೆ ಮುಸ್ಲಿಂ ಹಿಂದೂಗಳ ನಡುವೆ ಆಗ್ತಾ ಇದ್ರೆ ಏನ್ ಮಾಡ್ತಾ ಇದ್ರು? ಎಷ್ಟು ಹೊತ್ತಿ ಹುರಿತಾ ಇತ್ತು? ಯಾರಾದ್ರೂ ಒಂದು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರ? ಧರ್ಮ ರಕ್ಷಕರೇ ಬರೀ ಪುಂಖಾನುಪುಂಖವಾಗಿ ಪುಂಗುವಂಥದ್ದೆಲ್ಲ ಭಾಷಣದಲ್ಲಿ ಕೂತ್ಕೊಂಡು ಮಗು ಮಾಡಿ, ಮಕ್ಕಳು ಮಾಡಿ, ಮಗು ಮಾಡಿದವರಿಗೆ ಅಪ್ಪ ಇಲ್ಲದಾಗೆ ಆಗಿದೆ. ಜನರಿಗೆಲ್ಲನೂ ಕೂಡ ಅರ್ಥ ಆಗಿದೆ. ಬೇಸರ ಆಗುತ್ತೆ ನನಗೆ ನೋಡಿದಾಗ. ಏನು ಅಂತ ಹೇಳಿದ್ರೆ ಮಾನವೀಯತೆನೇ ಇಲ್ವನ್ರಿ, ಮಾನವೀಯತೆನೇ ಇಲ್ವನ್ರಿ. ಹೆಣ್ಣು ಅಂತ ಹೇಳಿದ್ರೆ ಏನು ಭೋಗದ ವಸ್ತು ಅಂತೇಳಿ ತಿಳ್ಕೊಂಡ್ರ ನೀವೆಲ್ಲರೂ? ಪಾಪ ಅವಳು ಎಷ್ಟು ಕಷ್ಟ ಪಡ್ತಾಳೆ. ಆ ಮಗುವನ್ನು ಇಟ್ಕೊಂಡು 9 ತಿಂಗಳು ಹೊಟ್ಟೆಯೊಳಗಡೆ ಡೆಲಿವರಿ ಆಗುವಂತ ಸಮಯದಲ್ಲಿ
ಒಮ್ಮೆ ಸತ್ತು ಬದುಕಿ ಬರುವಂತದ್ದು ಆ ಹೆಣ್ಣು ಮಗು. ಏನ್ ಹೇಳ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಮದುವೆ ಆಗುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ವಾ ಧರ್ಮ ರಕ್ಷಕರು. ಭಾರತ ಮಾತೆ ಗೌರವ ಕೊಡ್ಬೇಕು, ಗೋ ಮಾತೆ, ಭೂ ಮಾತೆ, ಭಾರತ ಮಾತೆ. ಈ ಹೆಣ್ಣು ಮಾತೆ ರೀ ಒಂದ್ ಮಾಡಿ ಹೋಗಿ ಮಾಡ್ತಾನೆ ಎಲ್ರಿಗೂ ಮಹಾಲಿಂಗೇಶ್ವರ. ಇಂಟ್ರೆಸ್ಟಿಂಗ್ ಕೇಸ್, ತುಂಬಾನೇ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಹೈಕೋರ್ಟ್ ಈ ರೀತಿಯಾಗಿ ಆರ್ಡರ್ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಇಲ್ವಾ ಅಂತೇಳಿ ಕಾದು ಕೂಡ ನೋಡ್ಬೇಕು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತೇಳಿ. ಒನ್ ಇಸ್ ದಟ್, ಅದೇ ಅವನು ಮೈನರ್ ಆಗಿದ್ದ, ಇವಳು ಮೇಜರ್ ಆಗಿದ್ಲು, ಇವಳಿಗೆ ಬುದ್ಧಿ ಇರಬೇಕಿತ್ತು ಅವನಿಗಿಂತ ಅನ್ನುವಂಥ ವಿಚಾರದಲ್ಲಿ. 21 ವರ್ಷ ವಯಸ್ಸು, ದುಡಿತಾ ಇಲ್ಲ, ವಿದ್ಯಾರ್ಥಿ ಆಗಿದ್ದಾನೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಸೊ ಹೇಗೆ ಕೊಡ್ಲಿ ಅನ್ನುವಂಥ ವಿಚಾರದಲ್ಲಿ ಮತ್ತೊಂದು ಫೋರ್ಸ್ಫುಲಿಯಾಗಿ ಕಾನೂನಿಗೂ ಕೂಡ ಮದುವೆ ಆಗು ಅಂತೇಳಿ ಕೂಡ ಹೇಳೋಕ್ಕಾಗೋದಿಲ್ಲ. ದುಡಿದ ನಂತರ ನಿನ್ನ ಸಂಬಳದಲ್ಲಿ ಇಷ್ಟು ಕೊಡು ಅಂತನೂ ಕೂಡ ಹೇಳ್ಬೋದು. ಇವನು ಇನ್ನು ಫ್ಯೂಚರಲ್ಲಿ ಯಾವುದೇ ರೀತಿಯ ಆಸ್ತಿಯನ್ನು ಕೂಡ ಇವನ ಹೆಸರಲ್ಲಿ ಮಾಡೋದಿಲ್ಲ. ಸೊ ಈ ಎಲ್ಲ ಕಾರಣದಿಂದಾಗಿ ಎಲ್ಲ ಪ್ಲಾನ್ ಇಂದಾಗಿ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ಬಟ್ ಈ ಹೈಕೋರ್ಟ್ನ ಆದೇಶದಿಂದ ಖಂಡಿತವಾಗ್ಲೂ ಸ್ವಲ್ಪ ಕುಗ್ಗಿರ್ತಾರೆ. ಕುಗ್ಗೋದಲ್ಲ, ಏನಾಯ್ತು, ಈಗ ಮಗುವಾಗಿದೆ, ಅವ್ರನ್ನ ಬಿಟ್ಬಿಡಿ, ಅವರಿಗೇನೋ ಮನೆ ಮಾಡಿಯೋ ಮತ್ತೊಂದು ಮಾಡಿಯೋ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಅವರಷ್ಟಿಗೆ ಅವರು ದುಡಿಲಿ, ಚೆನ್ನಾಗಿರ್ಲಿ, ಅವರು ಮನೆಗೆ ಹೋಗ್ತಾ ಬರ್ತಾ ಇರಲಿ. ಇದೆಲ್ಲ ಯಾಕೆ ಬೇಕು? ಆಟ ಆಡಬೇಡಿ ಹೆಣ್ಣಿನ ಜೊತೆ ಈ ರೀತಿಯಾಗಿ ಅಂತ ಹೇಳಿದ್ರೆ. ತುಂಬ ಪ್ರಾಂಪ್ಟ್ ಆಗಿರ್ತಾರಲ್ವಾ, ನಿನ್ನನ್ನೇ ಪ್ರೀತಿ ಮಾಡ್ತೀನಿ, ನಿನ್ನನ್ನೇ ಮದುವೆ ಆಗ್ತೀನಿ, ಸೊ ನಿನ್ಗೋಸ್ಕರ ಏನಕ್ಕೂ ರೆಡಿ ಅಂತೇಳಿ ತನ್ನ ದೇಹವನ್ನೇ ನಿಮ್ಗೆ ಅರ್ಪಿಸ್ತಾರಲ್ವಾ, ಅಂಥವ್ರ ಜೊತೆಗೆ ಆಟ ಆಡೋಕೆ ಹೋಗ್ಬೇಡಿ. ಆ ಕಣ್ಣೀರು ಯಾವತ್ತಿಗೂ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ, ಸುಟ್ಟೇ ಸುಡುತ್ತೆ ಆ ಕಣ್ಣೀರು ಖಂಡಿತ.